ದೇಶದ ಪ್ರಧಾನಮಂತ್ರಿಯವರ ವಿಶ್ವಕರ್ಮ ಯೋಜನೆಯಿಂದ ದೇಶದಾದ್ಯಂತ ವಿಶ್ವಕರ್ಮ ಖ್ಯಾತಿಯಾದರೆ ರಾಜ್ಯದ ಉಡುಪಿ ಜಿಲ್ಲೆಯ ಬೆಳ್ಳಂಪಳ್ಳಿ ಎಂಬಲ್ಲಿ 47 ವರ್ಷದ ಹಿಂದೆ ವಿಶ್ವಕರ್ಮ ಪ್ರೌಢಶಾಲೆಯೊಂದು ಆರಂಭಗೊಂಡಿತ್ತು. ಉತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ ಶಾಲೆಗೆ ಇಂದು ಬಾಗಿಲುಗಳೇ ಇಲ್ಲದಂತಾಗಿದೆ. ಅವ್ಯವಸ್ಥೆಯ ಆಗರದಲ್ಲಿರುವ ಶಾಲೆಗೆ ಬೇಕಿದೆ ಕಾಯಕಲ್ಪ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕುಗ್ರಾಮದಲ್ಲಿ 1979ರಲ್ಲಿ ಮಂಗಳೂರಿನ ಪಾಲ್ಕೆ ಬಾಬುರಾಯ ಆಚಾರ್ಯ ಮತ್ತು ಬೆಳ್ಳಂಪಳ್ಳಿ ಸೀತಾರಾಮಾಚಾರ್ಯ ಅವರ ಸತತ ಶ್ರಮ ಮತ್ತು ಹೋರಾಟದಿಂದ ಅಂದಿನ ಶಾಸಕ ಆನಂದ ಕುಂದಹೆಗ್ಡೆಯವರ ಸಹಕಾರದಿಂದ ಚಂದಯ್ಯ ಶೆಟ್ಟಿ ಎನ್ನುವವರು 3.4 ಎಕರೆ ಜಾಗವನ್ನು ದಾನಪತ್ರದಿಂದ, ಬಳಿಕ ಸುಧೀರ್ ಕಾಂಚನ್ ಎನ್ನುವವರು ದರ್ಖಾಸ್ತು ಜಾಗ 2 ಎಕರೆಯನ್ನ ಊರಿನ ಶೈಕ್ಷಣಿಕ ಉದ್ದೇಶಕ್ಕೆ ನೀಡಿದ್ರು. 5.4 ಎಕರೆ ಜಾಗದಲ್ಲಿ ರಾಜ್ಯದಲ್ಲಿರುವ ಏಕೈಕ ವಿಶ್ವಕರ್ಮ ಪ್ರೌಢಶಾಲೆ 100% ಫಲಿತಾಂಶವನ್ನ ನೀಡಿದ ಹೆಗ್ಗಳಿಕೆಯಾಗಿತ್ತು. ಶಾಲೆ ಆರಂಭಗೊಂಡ 5 ವರ್ಷದ ತನಕ ಪಾಲ್ಕೆ ಬಾಬುರಾಯ ಆಚಾರ್ಯ, ವಿಶ್ವಕರ್ಮ ಸಮಾಜ, ಊರ ಜನತೆ, ಪೋಷಕರು ಶಾಲೆಯನ್ನ ಕಟ್ಟಿ ಬೆಳೆಸಿದ್ರೆ, ಸರ್ಕಾರಿ ಗ್ಯಾನ್ ದೊರೆತ ಬಳಿಕ 400 ವಿದ್ಯಾರ್ಥಿಗಳು, 11 ಶಿಕ್ಷಕರು, ಶಿಕ್ಷಣದ ಜೊತೆಗೆ ದೈಹಿಕ, ಚಿತ್ರಕಲೆ, ಉತ್ತಮ ತರಗತಿ ಕೊಠಡಿ, ಆಟದ ಮೈದಾನ, ರಂಗಮಂದಿರ, ಅಕ್ಷರ ದಾಸೋಹ ಕಟ್ಟಡ ಮತ್ತು ಉದ್ಘಾಟನೆ ಮಾತ್ರ ಕಂಡ ಪಾಕಶಾಲೆ ಇದೆ. ವಿದ್ಯಾರ್ಥಿಗಳ ಕೊರತೆಯಿಂದ 2019ರಲ್ಲಿ ಶಾಲೆ ಮುಚ್ಚಲಾಗಿತ್ತು. ಬಾಗಿಲುಗಳೇ ಇಲ್ಲದ ತರಗತಿಯ ಕೊಠಡಿ ಕಸದ ಕೊಂಪೆಯಾಗಿ ಪರಿವರ್ತನೆಯಾಗಿದೆ. ಕರಾವಳಿ ಜಿಲ್ಲೆಯಲ್ಲಿ 18 ಸಹಕಾರಿ ಸಂಘದ ಜೊತೆ ಒಂದು ಈ ಶಾಲೆಯನ್ನ ನಿರ್ಮಿಸಿದ ಪಾಲ್ಕೆ ಬಾಬುರಾಯ ಆಚಾರ್ಯರ ಕಪ್ಪು ಬಿಳುಪಿನ ಭಾವಚಿತ್ರ ಮಾತ್ರ ಇದ್ದು, ಈ ಶಾಲೆಗೆ ಸ್ಥಳಕ್ಕೆ ವಿಶ್ವಕರ್ಮ ಸಮಾಜ, ಸರ್ಕಾರ, ಊರ ಜನತೆ, ಹಳೆ ವಿದ್ಯಾರ್ಥಿಗಳು ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.